ಇನ್ನು ರಾಜ್ಯ ರಾಜಕೀಯದಲ್ಲಿ ಮತ್ತೆ ಈ ಮಾಟ ಮಂತ್ರ ತಂತ್ರದ ಸದ್ದು ಜೋರಾಗಿ ಕೇಳಿಬರ್ತಾ ಇದೆ. ಸಿಎಂ ಹಾಗೆ ಡಿಸಿಎಂ ರನ್ನ ಕಟ್ ಹಾಕೋದಕ್ಕೆ ಇಂತಹದೊಂದು ಮಹಾಯಾಗ ಕೇರಳದಲ್ಲಿ ನಡೀತಾ ಇದೆಯಂತೆ. ಹೀಗೊಂದು ಹೊಸ ಬಾಂಬನ್ನ ಸಿಡಿಸಿರುವಂಥದ್ದು ಯಾರೋ ಸಾಮಾನ್ಯ ಕಾರ್ಯಕರ್ತರೋ ಅಂತವರಲ್ಲ, ಸ್ವತಃ ಡಿ.ಕೆ. ಶಿವಕುಮಾರ್ ಅಂತಾರೆ, ಡಿಸಿಎಂ ಡಿ.ಕೆ. ಶಿವಕುಮಾರ್. ಹಾಗಾದ್ರೆ ಈ ಪೂಜೆ ನಡೆಸ್ತಾ ಇರೋರು ಯಾರು, ಎಲ್ಲಿ ನಡೆಸ್ತಾ ಇರೋದು? ನಾನು ಮೊದಲೇ ಕೇರಳದಲ್ಲಿ ಅಲ್ಲೂ ಕೆಲವೊಂದು ಪ್ರದೇಶ ಅಂತೇಳಿ ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಬಹಳಷ್ಟು ನಿಖರವಾಗಿ ಹೇಳೋ ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾದ್ರೆ ಈ ಪೂಜೆ ಎಲ್ಲ ನಡೀತಾ ಇದೆಯಲ್ಲ, ಇದ್ರ ಮಹತ್ವ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿದೆ ತಂತ್ರ ಮಂತ್ರ ಯಾಗ. ಮಾರಣ ಮೋಹನ ಸ್ತಂಭನ ಪ್ರಯೋಗ. ಡಿಕೆ ಸ್ಫೋಟಕ ಹೇಳಿಕೆ. 21 ಕುರಿ 3 ಎಮ್ಮೆ ಕೋಳಿಗಳನ್ನ ಬಲಿ ಕೊಡಲಾಗ್ತಿದೆ ಎಂದ ಡಿಕೆ. ಲೋಕಸಭೆ ಚುನಾವಣೆಯ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ. ಚುನಾವಣೆ ಬಳಿಕ ಬದಲಾವಣೆ ಬಿರುಗಾಳಿ ಬೀಸುತ್ತೆಂಬ ಚರ್ಚೆ ಗರಿಗೆದರಿದೆ. ಪರಿಸ್ಥಿತಿ ಗಂಭೀರವಾಗಿರುವಾಗಲೇ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸ್ಫೋಟಕ ಹೇಳಿಕೆಯೊಂದನ್ನ ನೀಡಿದ್ದಾರೆ. ಅದೇ ಶತ್ರು ಭೈರವಿ ಯಾಗ. ರಾಜ್ಯ ರಾಜಕೀಯದಲ್ಲಿ ಮಾಟ ಮಂತ್ರದ ಸದ್ದು ಜೋರಾಗಿದೆ. ಈ ಮಾಟ ಮಂತ್ರದ ಬಗ್ಗೆ ಖುದ್ದು ಡಿ.ಕೆ. ಶಿವಕುಮಾರ್ ನೇರವಾಗಿ ಹೇಳಿದ್ದಾರೆ. ತಮ್ಮನ್ನ ಹಾಗೂ ತಮ್ಮ ಸರ್ಕಾರವನ್ನ ಕಟ್ಟಿ ಹಾಕಲು ಕೆಲವರು ಶತ್ರು ಭೈರವಿ ಪ್ರಯೋಗಕ್ಕೆ ಮುಂದಾಗಿದ್ದಾರೆ. ಕೇವಲ ನಾನೊಬ್ಬನೇ ಅಲ್ಲ, ಸಿದ್ದರಾಮಯ್ಯರನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧವೂ ಪ್ರಯೋಗ ಮಾಡಿಸಲಾಗ್ತಾ ಇದೆ. 21 ಕುರಿ 3 ಎಮ್ಮೆ 3 ಹಂದಿ ಕೋಳಿಗಳನ್ನ ಬಲಿ ಕೊಡಲಾಗ್ತಾ ಇದೆ. ಇದನ್ನ ಯಾರು ಮಾಡಿಸ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ನೋಡಪ್ಪ, ಕೇರಳದಲ್ಲಿ ಒಂದು ದೊಡ್ಡ ನನ್ನ ಮೇಲೆ ಪ್ರಯೋಗ ನಡೀತಾ ಇದೆ. ನನ್ನ ಮೇಲೆ ನಮ್ಮ ಸರ್ಕಾರ ಯಾವ್ದು ಪೂಜೆ ನಡೀತಾ ಇದೆ. ನಮ್ಮ ಹೆಸರಿದ್ದೆ ಮಾಡ್ತಾ ಇರೋ ಜಾಗ ಯಾರು ಮಾಡ್ತಾವ್ರೆ ಇದೆ ಅಂತ ನನ್ನ ಮೇಲೆ ಚೀಫ್ ಮಿನಿಸ್ಟರ್ ಮೇಲೆಲ್ಲ ಸೇರಿಸಿ ನಡೀತಾ ಇದೆ. ಶತ್ರು ಭೈರವಿ ಯಾಗ. ಕೇರಳ ರಾಜ್ಯ ರಾಜೇಶ್ವರಿ ದೇವಸ್ಥಾನದ ಆಸುಪಾಸಿನಲ್ಲಿ ಈ ಯಾಗ ಶತ್ರುವಿನ ಸಂಹಾರ ಯಾಗ. ಈ ಯಾಗಕ್ಕೆ ಪಂಚಬಲಿ ಕೊಡುತ್ತಿದ್ದಾರೆ. ಮೇಕೆ 21, ಎಮ್ಮೆ 3, ಕಪ್ಪು ಬಣ್ಣದ ಕುರಿ 21, ಹಂದಿ 5. ಈ ಯಾಗ ಮಾಡೋದ್ರಿಂದ ಮನುಷ್ಯ ಕೆಳಚರತೆಗಳಿಗೆ ಒಳಗಾಗುತ್ತದೆ. ಅಘೋರಿಗಳ ಮೊರೆ ಹೋಗಿರುತ್ತಾರೆ. ಮುಂದುವರೆದು ಮಾತನಾಡಿದ ಡಿಕೆ, ನಮ್ಮನ್ನ ತುಳಿಯಲು ಪ್ರಯತ್ನ ಮಾಡ್ತಿದ್ದಾರೆ. ನಾವು ನಂಬಿದ ದೇವರು ನಮ್ಮನ್ನ ಕಾಪಾಡ್ತಾನೆ ಅಂದಿದ್ದಾರೆ. ಹಾಗಾದ್ರೆ ಏನಿದು ಶತ್ರು ಭೈರವಿ ಯಾಗ? ಈ ಬಗ್ಗೆ ಧಾರ್ಮಿಕ ಚಿಂತಕರು ಏನಂತಾರೆ ಅದನ್ನೇ ತೋರಿಸ್ತೀವಿ ನೋಡಿ. ಶತ್ರುಗಳ ಸಂಹಾರಕ್ಕಾಗಿ ಶತ್ರು ಭೈರವಿ ಯಾಗ ಮಾಡಲಾಗುತ್ತೆ. ಇದರಲ್ಲಿ ವಿವಿಧ ರೀತಿಯ ಸ್ಥಳಗಳಿವೆ. ತಾಮಸ ಪೂಜೆಯಲ್ಲಿ ಸ್ಮಶಾನದಲ್ಲಿ ಪೂಜೆ, ನಗ್ನಾರಾಧನೆ, ರಕ್ತ ತರ್ಪಣ ಎಂಬ ಉಪಾಸನೆಗಳಿವೆ. ಇದರಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಶ್ರೀ ವಿದ್ಯಾ ಉಪಾಸಕರು ಸೌಮ್ಯ ಸ್ವರೂಪದಲ್ಲಿ ಆರಾಧಿಸ್ತಾರೆ. ಆದರೆ ಕೆಲವರು ವೇಗದಲ್ಲಿ ಫಲ ಪಡೆಯಲು ಅಘೋರಿ ಪದ್ಧತಿ ಬಳಸ್ತಾರೆ. ತಾಮಸ ರೂಪದ ಆರಾಧನೆಯಲ್ಲಿ ಮಾಂಸ, ಎಮ್ಮೆ, ಕುರಿ, ಕೋಳಿ, ಹಂದಿಗಳನ್ನ ಬಳಸಿ ಬಲಿ ನೀಡಲಾಗುತ್ತೆ. ಬೆಳಗಿನ ಅವಧಿಯಲ್ಲಿ ಜಪ ಮತ್ತು ರಾತ್ರಿ ವೇಳೆ ಹೋಮ ಮಾಡಿ ಬಲಿ ಕೊಡಲಾಗುತ್ತೆ. ಇನ್ನು ಈ ಪ್ರಯೋಗ ಮಾಡಿಸುವ ವ್ಯಕ್ತಿಯ ಪೂರಕವಾದ ಸಮಯ ಮತ್ತು ಶತ್ರುವಿನ ಗಂಡಾಂತರ ಗಳಿಗೆಗೆ ಅನುಗುಣವಾಗಿ ಪೂಜಾರಾಧನೆ ಮಾಡಲಾಗುತ್ತೆ. ಜೊತೆಗೆ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿ ವಿಧ್ವಂಸಕ ಪ್ರಯೋಗಗಳನ್ನ ಮಾಡಲಾಗುತ್ತೆ. ಮತ್ತೊಂದು ಶಾಕಿಂಗ್ ವಿಚಾರ ಅಂದ್ರೆ, ದಿಗ್ಬಂಧನ ಸೇರಿದಂತೆ ಉಪಾಸನಾ ಉಪಕ್ರಮಗಳನ್ನ ಸರಿಯಾಗಿ ಮಾಡದೇ ಇದ್ರೆ ಮಾಡಿದವನು ಹಾಗೂ ಮಾಡಿಸಿದವನು ಸರ್ವನಾಶವಾಗ್ತಾನೆ ಅಂತ ಹೇಳಲಾಗುತ್ತೆ. ತನ್ನ ಶತ್ರುಗಳು ನಾಶವಾಗಲಿ ಅನ್ನೋದು, ಅದಕ್ಕೆ ಇವರು ಆಯ್ಕೊಂಡಿರುವಂತಹ ಮಾರ್ಗ ಭೈರವ ಮಂತ್ರಗಳು. ಆ ಯಂತ್ರದ ಮಧ್ಯದಲ್ಲಿ ಶತ್ರುವಿನ ಹೆಸರನ್ನ ಹೇಳಿ ಅವನಿಗೆ ಮರಣ ಉಂಟಾಗಲಿ ಅಂತಾನೋ, ಅವರಿಬ್ಬರು ಪರಸ್ಪರ ಕಚ್ಚಾಡಲಿ ಅಂತಾನೋ, ಈ ಥರ ಎಲ್ಲ ಉದ್ದೇಶಗಳನ್ನು ಇಟ್ಕೊಂಡು ಮಾಡೋದೇ ಈ ಶತ್ರು ಸಂಹಾರ. ಡಿ.ಕೆ. ಶಿವಕುಮಾರ್ ಹೇಳಿರೋ ಈ ಪ್ರಯೋಗ ಕೇರಳದ ಕಣ್ಣೂರಿನ ರಾಜರಾಜೇಶ್ವರ ದೇವಾಲಯದ ಸುತ್ತಮುತ್ತಲ ಪ್ರದೇಶದಲ್ಲಿ ನಡೀತಿದೆ ಎನ್ನಲಾಗ್ತಿದೆ. ಶತ್ರು ಸಂಹಾರಕ್ಕೆ ಹೆಸರಾಗಿರುವ ಶಕ್ತಿಪೀಠ ಈ ಭದ್ರಕಾಳಿ ಮಂದಿರ. ದಕ್ಷಿಣ ಭಾರತದ ಘಟಾನುಘಟಿ ನಾಯಕರೆಲ್ಲ ಈ ದೇವಾಲಯಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿದ್ದಾರೆ. ಈಗ ಇದೇ ಪರಿಸರದಲ್ಲಿ ಭೈರವಿ ಪ್ರಯೋಗ ನಡೀತಿರೋದು ಕುತೂಹಲ ಮೂಡಿಸಿದೆ. ಪ್ರಸನ್ನ, ಟಿವಿ9 ಬೆಂಗಳೂರು.